ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಂಜಿತಾ ಅಂತಕ್ಕಂಥವ್ರು ಒಂದು ಪ್ರಶ್ನೆ ಮುಖಾಂತರ ನಮ್ಮನ್ನು ಕೇಳಿದ್ದಾರೆ. ಕುಂಡಲಿನಿ ಶಕ್ತಿ ಬಗ್ಗೆ ಕುಂಡಲಿನಿ ಶಕ್ತಿ ಬಗ್ಗೆ ಕೇಳಿರ್ತಕ್ಕಂಥದ್ದು. ಕುಂಡಲಿನಿ ಶಕ್ತಿ ಅಂದ್ರೆ ಏನು? ಆ ಕುಂಡಲಿನಿ ವಿವರಣೆಯಾಗಿ ತಿಳಿಸಿ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರೋಷ್ಟು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಕುಂಡಲಿನಿ ಅದ್ರ ಬಗ್ಗೆ ಅದು ಜಾಗೃತ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಒಂದು ಏನೆಲ್ಲ ಒಂದು ಕುತೂಹಲ ಮೂಡಿಸ್ತಿದ್ದಾರೆ ಕುಂಡಲಿನಿ ಪ್ರಯೋಗ. ಇತ್ತೀಚಿನ ದಿನಗಳಲ್ಲಿ ಈ ಸಾಧಾರಣ ಮನುಷ್ಯರು ಅಂತಕ್ಕಂಥವ್ರಿಗೆ ತುಂಬಾ ಗೊಂದಲಗೆ ಹೊಳ್ ಮಾಡ್ತಿದ್ದಾರೆ ನಮ್ಮ ಜ್ಞಾನಿಗಳು ಅಂತಾನೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕುಂಡಲಿನಿ ಪ್ರಯೋಗ ಜಾಗೃತ ಪಡಿಸ್ಕೊಳ್ಳಿ. ಯಾವ ರೀತಿ ಜಾಗೃತ ಪಡಿಸ್ಕೊಳೋದು? ಕುಂಡಲಿನಿ ಪ್ರಯೋಗ ಅಂದ್ರೆ ಏನು? ಆ ಕುಂಡಲಿನಿ ಪ್ರಯೋಗ ಅಂತಕ್ಕಂಥದ್ದು ಹೇಗುಂಟದು ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಯಾಕೆ ಬಂತು ಆ ಪ್ರಯೋಗ ಅಂತಕ್ಕಂಥದ್ದು? ಇವತ್ತು ನೋಡಿ, ಪ್ರತಿಯೊಬ್ಬರು ಕೂಡ ಕುಂಡಲಿನಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನೆಲ್ಲ ಒಂದು ಈ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು. ಆ ಕುಂಡಲಿನಿ ಬಗ್ಗೆ ಹೇಳ್ಬಿಡ್ತಾರೆ, ನೀವು ಕುಂಡಲಿನಿ ಬಗ್ಗೆ ಒಂದು ಪ್ರಯೋಗ ಮಾಡಿ, ಅದ್ರ ಬಗ್ಗೆ ಆಕ್ಟಿವ್ ಮಾಡ್ಕೊಳ್ಳಿ, ಕುಂಡಲಿನಿನ ಆಕ್ಟಿವ್ ಮಾಡ್ಕೊಳ್ಳಿ ಅಂತ. ಕುಂಡಲಿನಿ ಅಂತಕ್ಕಂಥದ್ದು ಒಂದು ಶಕ್ತಿ. ಅದು ಆ ಶಕ್ತಿ ಹೇಗುಟ್ಟುತ್ತಪ್ಪ ಅಂತ ಹೇಳಿದ್ರೆ, ಆ ಕುಂಡಲಿನಿ ಶಕ್ತಿ ನೋಡಿ, ಕುಂಡ ಅಂದ್ರೆ ನಾವಿವತ್ತು ಋಷಿ ಮುನಿಗಳು ಯಜ್ಞಾದಿಗಳನ್ನು ಮಾಡ್ತಕ್ಕಂಥದ್ದನ್ನ ಹೋಮಕುಂಡ ಅಂತ ಕರೀತಾರೆ. ಹೋಮಕುಂಡ ಅಂತ ಕರೀತಕ್ಕಂಥದ್ದು ಹೋಮಕುಂಡ. ಅದಕ್ಕೋಸ್ಕರ ನೋಡಿ, ಕುಂಡಲಿನಿ ಹೋಮಕುಂಡ. ಆ ಕುಂಡದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಕುಂಡಲಿನಿ ಅಂತಕ್ಕಂಥ ಪ್ರಯೋಗ. ನಾವು ಹಲವಾರು ಒಂದು ಗ್ರಂಥಗಳಲ್ಲಿ ಓದಿರ್ತಕ್ಕಂಥದ್ದು. ಆ ಯಜ್ಞಾದಿಗಳು ಮಾಡುವಾಗ ಹೋಮ ಕುಂಡ ಅಂತಕ್ಕಂಥದ್ದು ಏನಿದೆಯೋ ಆ ಹೋಮ ಕುಂಡದಲ್ಲಿ ಹುಟ್ಟತಕ್ಕಂಥದ್ದು ಕುಂಡಲಿನಿ ಪ್ರಯೋಗ ಅಂತ ಹೇಳ್ತಾರೆ. ಹಾಗಾಗಿ ಈ ಕುಂಡಲಿನಿ ಪ್ರಯೋಗನ ಜಾಗೃತೆ ಮಾಡ್ಕೊಳ್ಳಿ, ಆಗ ಒಂದು ಆಕ್ಟಿವೇಟ್ ಮಾಡ್ಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳ್ತಾನೆ ಇರ್ತಾರೆ. ಕೆಲವರು ನಾವು ಕೇಳಿರ್ತಕ್ಕಂಥ ಪ್ರಕಾರ ಫೋನಲ್ಲಿ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಕುಂಡಲಿನಿ ಪ್ರಯೋಗ ಅಂದ್ರೆ. ಫೋನ್ ಮಾಡಿ ಅವ್ರಿಗೆ ತಿಳಿಸ್ಬಿಟ್ಟು ಎಷ್ಟೋ ಒಂದು ಹಣ ಕಟ್ಟಿಬಿಟ್ರೆ ಸಾಕು, ಫೋನಲ್ಲೇ ನಿಮ್ಗೆ ಪರಿಹಾರ ಹೇಳ್ತಾರೆ. ಹೇಗೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಏನೋ ಒಂದು ನೆಟ್ವರ್ಕ್ ಮುಖಾಂತರ ಹೇಳ್ತಕ್ಕಂಥದ್ದು ಅಂತಾನು ಕೂಡ ಹೇಳ್ತಾರೆ. ಆ ರೀತಿ ಪ್ರಯೋಗ ಮಾಡ್ತಕ್ಕಂಥದ್ದು ತಮ್ಗಳಿಗೆ ಸಕ್ಸಸ್ ಕಾಣಲ್ಲ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ಅವರು ಈ ರೀತಿ ಹಾಸನ ಹಾಕೊಂಡು ಕೂತ್ಕೊಳ್ಳಿ, ನಿಮ್ಗೆ ಆಕ್ಟಿವೇಟ್ ಮಾಡ್ತೀರಿ. ಅದು ನಿಮ್ಗೆ ಮನಸ್ಸಿಗೆ ಅವ್ರು ಮಾತಾಡ್ತಕ್ಕಂಥ ಮಾತು, ಆ ಚಾಲೂಕು ಏನಿರುತ್ತೋ ಮಾತಕ್ಕಂಥ ಚಾಲೂಕು ಏನಿದೆಯೋ ಅದರಿಂದ ಆಕ್ಟಿವೇಟ್ ಆಗುತ್ತೆ ಹೊರತು ನಿಮ್ಗೆ ನೇರವಾಗಿ ಅಷ್ಟೊಂದು ಫಲಿತಾಂಶ ಸಿಗಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದು ಕುಂಡಲಿನಿ ಪ್ರಯೋಗ ಅಂತಕ್ಕಂಥದ್ದು ಈ ಹೋಮ ಕುಂಡದಿಂದ ಹುಟ್ಟಿರ್ತಕ್ಕಂಥದ್ದು ಈ ಪ್ರಯೋಗ. ಹಾಗಾಗಿ ಇದು ಯಾವ ರೀತಿ ಒಂದು ಆಕ್ಟಿವೇಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಕುಂಡಗಳು ಯಾವತ್ತು ಹೋಮ ಕುಂಡ ಅಂತಕ್ಕಂಥದ್ದು ಏನಿರುತ್ತೋ ಆ ಹೋಮ ಯಜ್ಞಾದಿಗಳ ಯಾಗಗಳನ್ನ ಮಾಡಿ ಅದಕ್ಕೆ ಭಾಗವಹಿಸ್ಬೇಕಾಗ್ತದೆ. ಅದಕ್ಕೆ ಭಾಗವಹಿಸ್ಬೇಕಾಗ್ತದೆ. ಆ ಕುಂಡಲಿನಿ ಪ್ರಯೋಗ ಅಂತಕ್ಕಂಥದ್ದೇ ಅಪಾರವಾಗಿರ್ತಕ್ಕಂಥ ಪ್ರಯೋಗ, ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಆ ಪ್ರಯೋಗಗಳನ್ನ ನೀವು ಆಕ್ಟಿವೇಟ್ ಮಾಡ್ಕೊಬೇಕಪ್ಪ ಅಂತ ಹೇಳಿದ್ರೆ ಹೋಮ ಯಾಗಗಳನ್ನ ಮಾಡ್ಬೇಕಾಗ್ತದೆ. ಕೆಲವೊಂದು ಯಾಗಗಳನ್ನ ಮಾಡಿ ಆ ಯಾಗಗಳಿಗೆ ಭಾಗವಹಿಸಿ ಕೆಲವೊಂದು ಮಂತ್ರ ಪಠಣೆಗಳನ್ನ ಮಾಡ್ಬೇಕಾಗ್ತದೆ. ಕೆಲವೊಂದು ಮಂತ್ರ ಪಠಣೆಗಳನ್ನ ಮಾಡಿ ಕೆಲವೊಂದು ದಿವಸಗಳು ಅಂತಿದೆ, ಅದಕ್ಕೆ ದಿವಸ ಗಳಿಗೆ ಅಂತ ಹೇಳ್ತೀರಾ, ಮುಹೂರ್ತಗಳು ಅಂತಾನು ಕೂಡ ಕರೀತಾರೆ. ಆ ಮುಹೂರ್ತಗಳನ್ನ ನೋಡಿ, ಆ ದಿವಸ ಗಳಿಗೆಗಳು ತೊಡಸ್ತಕ್ಕಂಥ ವಸ್ತ್ರಗಳಿಂದ ಹಿಡಿದು ನಾವು ಏನು ಹಾಕ್ತಕ್ಕಂಥ ಬಟ್ಟೆಗಳಾಗ್ಬೋದು, ಕೂಡ್ತಕ್ಕಂಥ ದಿಕ್ಕುಗಳಾಗ್ಬೋದು, ಹೇಳ್ತಕ್ಕಂಥ ಮಂತ್ರಗಳು ಎಲ್ಲ ಏನಿರುತ್ತೋ ಅದರಿಂದ ಕುಂಡಲಿನಿ ಜಾಗೃತಿ ಪಡ್ಕೊಂಬೋದೇ ಹೊರತು ನಾವೆಲ್ಲೋ ಒಂದು ಮಾಡಿ ಮೇಲೆ ಕೂತ್ಕೊಂಡು ಜಾಗೃತಿ ಮಾಡ್ಬಿಡ್ತಾರೆ ಅಂತ ಹೇಳೋದು ಅದು ಯೋಗ್ಯವಲ್ಲ. ಅಷ್ಟೊಂದು ನಿಮ್ಗೆ ಫಲಿತಾಂಶ ಕೂಡ ಸಿಗ್ತಕ್ಕಂಥದ್ದಲ್ಲ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಯಾರೋ ಒಬ್ಬ ಒಂದು ತಲೆ ಮೇಲೆ ಕೈ ಇಟ್ಬಿಟ್ಟು ನಿನ್ಗೆ ಕುಂಡಲಿನಿ ಚಕ್ರಗಳನ್ನ ಒಂದು ಆಕ್ಟಿವೇಟ್ ಮಾಡ್ಬಿಟ್ಟಿದೀನಿ ಅಂತಾನು ಕೂಡ ಹೇಳ್ತಿರ್ತಾರೆ. ಅದು ಕೂಡ ಆಗೋದಿಲ್ಲ. ತಾವುಗಳೇ ಮಾಡ್ಕೊಂಡಾಗ ಒಂದು ಫಲಿತಾಂಶ ಸಿಗ್ತಕ್ಕಂಥದ್ದು ಈ ಕುಂಡಲಿನಿ ಪ್ರಯೋಗ. ಇನ್ನು ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಕುಂಡಲಿನಿ ಬಗ್ಗೆ ಇನ್ನು ಏನಾದ್ರೂ ಪ್ರಶ್ನೆಗಳಿದ್ರೆ, ಇದ್ರ ಬಗ್ಗೆ ಮಂತ್ರಗಳ ಬಗ್ಗೆ, ಇದ್ರ ಬಗ್ಗೆ ಕ್ರಮ ಅಂತಕ್ಕಂಥದ್ದು ಏನಿದೆಯೋ, ಈ ಕ್ರಮವನ್ನ ಯಾವ ರೀತಿ ಪಾಲನೆ ಮಾಡ್ತಕ್ಕಂಥದ್ದು, ಅದೆಲ್ಲ ಏನಾದ್ರೂ ಕೆಲವೊಂದು ಪ್ರಶ್ನೆಗಳಿದ್ರೆ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ತಾವುಗಳು ನೋಡ್ತಕ್ಕಂಥವ್ರು ಒಂದು ಕಮೆಂಟ್ ಮುಖಾಂತರ ಪ್ರಶ್ನೆಗಳನ್ನ ತಿಳಿಸಿ, ತಮ್ಮೆಲ್ಲ ಪ್ರಶ್ನೆಗೂ ನಮ್ಗೆ ಸಮಯ ಸಿಕ್ಕಿದಾಗ ಈ ರೀತಿ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಹೋಗ್ತಾ ಇರ್ತೀವಿ.
ನಮಸ್ಕಾರ.